ಬೆಂಗಳೂರಿನಲ್ಲಿ ನಾಯಿ ಮಾಂಸದ ದಂಧೆ ನಡೀತಾ ಇದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಇದೆ, ನೋಡ್ತಾ ಹೋಗೋಣ. ಮಾಂಸ ಪ್ರಿಯರಿಗೆ ಒಂದು ರೀತಿಯಾಗಿ ಆಘಾತಕಾರಿ ವಿಚಾರ ಇದು. ಬೆಂಗಳೂರಿನಲ್ಲಿ ನಾಯಿ ಮಾಂಸ ಮಾರಾಟದ ಆರೋಪ ಕೇಳಿ ಬರ್ತಾ ಇದೆ. ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದ ಬಳಿ ಒಂದು ರೀತಿಯಾಗಿ ಹೈ ಡ್ರಾಮಾವೇ ಇವತ್ತು ನಡೆದಿರುವಂತದ್ದು. ರಾಜಸ್ಥಾನದಿಂದ ಬೆಂಗಳೂರಿಗೆ ಮಾಂಸ ಸಾಗಾಟವನ್ನ ಮಾಡಲಾಗ್ತಾ ಇತ್ತು ಅನ್ನೋ ಆರೋಪವನ್ನ ಈಗ ಹಿಂದೂ ಕಾರ್ಯಕರ್ತರು ಮಾಡ್ತಾ ಇರುವಂತದ್ದು. ಮಾಂಸ ಸಾಗಾಟದಲ್ಲಿ ನಾಯಿ ಮಾಂಸವನ್ನ ಸಾಗಾಟ ಮಾಡ್ತಿದ್ದಾರೆ ಅನ್ನೋ ಆರೋಪವನ್ನ ಈಗ ಇವರು ಮಾಡ್ತಾ ಇರುವಂತದ್ದು. ಸಾಮಾನ್ಯವಾಗಿ ಈ ಬೋಬೋ ಬಿರಿಯಾನಿ ಸ್ಟೋರಿನ ನಾವು ಸಿನಿಮಾದಲ್ಲಿ ನೋಡ್ತಾ ಇದ್ವಿ, ಆದ್ರೆ ಇದನ್ನೆಲ್ಲ ಗಮನಿಸ್ತಾ ಇದ್ರೆ ರಿಯಲ್ ಆಗು ನಿಜ ಜೀವನದಲ್ಲೂ ಬೋಬೋ ಬಿರಿಯಾನಿ ತಿನ್ನುವಂತಹ ಪ್ರಮೇಯ ಈಗ ಬೆಂಗಳೂರು ಸಿಟಿ ಮಂದಿಗೆ ಬಂತ ಅನ್ನೋ ಪ್ರಶ್ನೆ ಈಗ ಮೂಡ್ತಾ ಇರುವಂತದ್ದು. ಇಷ್ಟೆಲ್ಲ ಮಾಂಸದ ದಂಧೆ ನಡೀತಾ ಇದೆ ಅಂದ್ರೆ ಇವ್ರು ಕೇವಲ ರೋಡ್ ಸೈಡ್ ಇರುವಂತಹ ಹೋಟೆಲ್ಗಳಿಗೆ ಮಾತ್ರ ಅಲ್ಲ, ಪ್ರತಿಷ್ಠಿತ ಹೋಟೆಲ್ಗಳಿಗೂ ಇವ್ರೇನಾದ್ರೂ ಸಪ್ಲೈ ಮಾಡ್ತಾ ಇದ್ರಾ ಅನ್ನೋ ಪ್ರಶ್ನೆ ಈಗ ಸದ್ಯಕ್ಕೆ ಮೂಡ್ತಾ ಇರುವಂತದ್ದು. ಇನ್ನು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯಿಂದ ಸ್ಯಾಂಪಲ್ ಅನ್ನ ಕೂಡ ಸಂಗ್ರಹ ಮಾಡಲಾಗಿದೆ. ಯಾವ ಮಾಂಸ ಅಂತ ಪತ್ತೆ ಹಚ್ಚೋದಿಕ್ಕೆ ಈಗ ಸ್ಯಾಂಪಲ್ ಅನ್ನ ಹೈದರಾಬಾದ್ಗೆ ಕೂಡ ಕಳುಹಿಸಲಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಇನ್ನು ಸ್ಯಾಂಪಲ್ ವರದಿ ಬರೋದಕ್ಕೆ ಬರೋಬ್ಬರಿ 10 ದಿನ ಬೇಕು ಅನ್ನೋ ಮಾಹಿತಿ ಸಿಗ್ತಾ ಇರುವಂತದ್ದು. ಇನ್ನು ಈಗ ಪೊಲೀಸರು ಎರಡೂ ಕಡೆಯ ಇರುವಂತಹ ಇಬ್ಬರನ್ನು ಕೂಡ ಈ ಸಾಗಾಟ ಯಾರು ಮಾಡ್ತಾ ಇದ್ರು, ಜೊತೆಗೆ ಹಿಂದೂ ಪರ ಸಂಘಟನೆಯ ಹೋರಾಟಗಾರರು ಯಾರ್ಯಾರಿದ್ರು ಅವರು ಜೊತೆಗೆ ಇವರು ಇಬ್ರು 4 ಜನನ ಈಗ ಪೊಲೀಸರು ವಶಕ್ಕೆ ಪಡ್ಕೊಂಡಿರುವಂತದ್ದು. ಓಕೆ, ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ಈ ಬೋಬೋ ಬಿರಿಯಾನಿ ಸ್ಟೋರಿನ ನಾವು ಸಿನಿಮಾದಲ್ಲಿ ನೋಡ್ತಾ ಇದ್ವಿ, ಆದ್ರೆ ಈಗ ನಿಜ ಜೀವನದಲ್ಲೂ ಇದು ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ. ಅಷ್ಟಕ್ಕೂ ಇದು ಯಾರು ಮಾಡ್ತಾ ಇದ್ದಿದ್ದು, ಜೊತೆಗೆ ಎಷ್ಟು ಪ್ರಮಾಣದಲ್ಲಿ ಹೋಟೆಲ್ಗೆ ಇದು ಸಪ್ಲೈ ಆಗ್ತಾ ಇತ್ತು, ಈ ಆರೋಪ ನಿಜಾನಾ ಅಂತ ಡೀಟೇಲ್ಸ್ ಕೊಡೋದಾದ್ರೆ? ಖಂಡಿತ ಚಂದನ, ಈಗ ಈ ಮಾಂಸ ಯಾವುದು ಅನ್ನೋದು ಪತ್ತೆ ಹಚ್ಚುವಂಥ ಕೆಲಸಕ್ಕೆ ಆರೋಗ್ಯ ಅಧಿಕಾರಿಗಳು ಅಂದರೆ BBMP ಆರೋಗ್ಯ ಅಧಿಕಾರಿಗಳು ಮತ್ತು ಕರ್ನಾಟಕ ರಾಜ್ಯ ಆಹಾರ ಮತ್ತು ಗುಣಮಟ್ಟ ಅಧಿಕಾರಿಗಳು ಬಂದು ಮಾಂಸದ ಸ್ಯಾಂಪಲನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಅಂದರೆ ಈ ಮಾಂಸ ಯಾವ ಪ್ರಾಣಿ ಇದು ಅನ್ನೋದು ಪತ್ತೆ ಹಚ್ಚೋದಕ್ಕೆ ಇನ್ನು ಲ್ಯಾಬ್ಗೆ ಕಳಿಸಿದ್ದಾರೆ. ಲ್ಯಾಬಿಂದ ವರದಿ ಬಂದ ನಂತರದಲ್ಲೇ ಈ ಮಾಂಸ ಯಾವುದು ಅನ್ನೋದು ಗೊತ್ತಾಗೋದು. ಮತ್ತೊಂದು, ಈಗ ದೃಶ್ಯಗಳಲ್ಲಿ ನೋಡ್ಬೋದು, ಈಗಾಗಲೇ ಸಂಜೆಯಿಂದ ಈ ವಿಚಾರವಾಗಿ ಸಾಕಷ್ಟು ಇಲ್ಲಿ ವಾದ ವಿವಾದಗಳಾಯಿತು. ಇದು ಕುರಿ ಮಾಂಸನೇ ನಾವು ರಾಜಸ್ಥಾನದಿಂದ ತರಿಸ್ತಿದ್ದೀವಿ, ಈ ಪ್ರತಿ ವಾರಕ್ಕೆ 2 ಬಾರಿ ಬರುತ್ತೆ ಅಂತ ಮಾಂಸನ ತರಿಸ್ತಿದ್ದಂತಹ ಅಬ್ದುಲ್ ರಜಾಕ್ ಅವರು ಹೇಳಿದ್ರೆ, ಈ ಮಾಂಸ ಕುರಿದಾಗಿದ್ರೆ ಫಿಶ್ ಅಂತ ಏನಕ್ಕೆ ಹೆಸರು ಹಾಕೊಂಡು ತರಬೇಕು, ಮತ್ತು ಹೈಜಿನಿಕ್ ಆಗಿದೆಯಾ ಅಂತ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳಾಯಿತು. ಎರಡೂ ಕಡೆಯಿಂದ ಏನು ಮಾತಿನ ಚಕಮಕಿ ಕೂಡ ಆಯಿತು. ಸ್ಥಳಕ್ಕೆ ಬಂದಂಥ ಪೊಲೀಸರು ಏನು ಇಬ್ಬರನ್ನು ಸಮಾಧಾನ ಪಡಿಸುವಂಥ ಕೆಲಸ ಮಾಡಿದ್ರು. ಮತ್ತು ಇಲ್ಲಿ ಒಂದು ಬಿಗಿಪಟ್ಟು ನಡೆದಿದ್ದೇನು, ಪುನೀತ್ ಕೆರೆಹಳ್ಳಿ ಅವರ ತಂಡ ಏನು ಬಂದಿದ್ದಿತ್ತು, ಅವರು ಬಿಗಿಪಟ್ಟು ನೋಡಿ ಮಾಂಸನ ಇಲ್ಲೇ ತೆಗೆದು ಚೆಕ್ ಮಾಡಬೇಕು ಅಂತ. ಬಟ್ ಇದು ಮಾಂಸನ ತೆಗೆದು ನೋಡಿದ ತಕ್ಷಣ ಇದು ಯಾವ ಮಾಂಸ ಅಂತ ಗೊತ್ತಾಗಲ್ಲ, ಯಾಕಂದರೆ ಕಳೆದ 36 ಗಂಟೆಗಳ ಹಿಂದೆ ರಾಜಸ್ಥಾನದಿಂದ ಹೊರಟಂಥ ಟ್ರೈನಲ್ಲಿ ಬಂದಿರುವ ಕಾರಣಕ್ಕೆ ಆ ಮಾಂಸ ಯಾವುದು ಅಂತ ಗೊತ್ತಾಗಲ್ಲ. ಮತ್ತು ಲ್ಯಾಬ್ಗೆ ಹೋದ ನಂತರದಲ್ಲೇ ಈ ಮಾಂಸದ ಕ್ವಾಲಿಟಿ ಏನಿದೆ, ಮುಖ್ಯವಾಗಿ ಈ ಮಾಂಸದ ಕ್ವಾಲಿಟಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ತಿನ್ನುವಂಥ ಪದಾರ್ಥಗಳನ್ನು ಗುಣಮಟ್ಟ ತುಂಬ ಹೈಜಿನಿಕ್ ಆಗಿರಬೇಕು. ಹೈಜಿನಿಕ್ ಆಗಿದೆಯಾ ಇಲ್ವಾ ಅನ್ನೋದು ಲ್ಯಾಬಿಂದ ವರದಿ ಬಂದ ನಂತರ ಗೊತ್ತಾಗುತ್ತೆ. ಈಗ ಈ ಏನು ದೃಶ್ಯಗಳಲ್ಲಿ ಕಾಣಿಸ್ತಿದೆ, ಈ ಗಾಡಿಗಳಿಗೆ ಬಾಕ್ಸ್ಗಳಲ್ಲಿ ಒಟ್ಟು 90 ಬಾಕ್ಸ್ಗಳಲ್ಲಿ ಬಂದಂತಹ ಈ ಮಾಂಸವನ್ನು ಈಗ ಫ್ರೀಝರ್ಗೆ ಕಳಿಸುವಂಥ ಕೆಲಸನ ಪೊಲೀಸರು ಮಾಡ್ತಿರುವಂಥದ್ದು. ಫ್ರೀಝರ್ಗೆ ಕಳಿಸಿದ ನಂತರದಲ್ಲಿ ಲ್ಯಾಬಿಂದ ರಿಪೋರ್ಟ್ ಬಂದ ನಂತರದಲ್ಲಿ ಈ ಮಾಂಸವನ್ನು ಮಾಲೀಕರಿಗೆ ವಾಪಸ್ ಕೊಡಿಸುವಂಥ ಕೆಲಸನ ಪೊಲೀಸರು ಮಾಡ್ತಾರೆ. ಸದ್ಯಕ್ಕೆ ಲ್ಯಾಬ್ಗೆ ಕಳಿಸುವಂಥ ಕೆಲಸನ ಆರೋಗ್ಯ ಅಧಿಕಾರಿಗಳು ಮಾಡಿದ್ದಾರೆ. ಆರೋಗ್ಯ ಅಧಿಕಾರಿಗಳು ಹೇಳಿರೋ ಪ್ರಕಾರ ಹೈಜಿನಿಕ್ ಟೆಸ್ಟ್ ಕೂಡ ಬರುತ್ತೆ. ಮತ್ತು ನಮಗೆ ಬಂದಿರೋ ದೂರು ಏನಿದೆ, ಈ ಮಾಂಸವನ್ನು ಹೈಜಿನಿಕ್ ಇಲ್ಲದ ರೀತಿಯಲ್ಲಿ ತರಿಸ್ಕೊಂಡು ಇಲ್ಲಿ ಸಪ್ಲೈ ಮಾಡ್ತಾರೆ, ಇಲ್ಲೀಗಲ್ ಆಗಿ ಸಪ್ಲೈ ಆಗ್ತಿದೆ ಅನ್ನುವಂಥ ಒಂದು ಮಾಹಿತಿನೂ ಸಹ ದೂರು ನೀಡಿದಂತಹ ಇಲಿಯಾಸ್ ಅಂತ ಏನು ವ್ಯಕ್ತಿ ಇದ್ದ ಆತ ದೂರು ನೀಡಿರುವಂಥದ್ದು. ಇದನ್ನು ಕಳೆದ 1.5 ತಿಂಗಳಿಂದ ನಾನು ದೂರು ನೀಡ್ತಿದ್ದೆ, ಆದರೆ ಇಲ್ಲಿವರೆಗೂ ಇದನ್ನು ಚೆಕ್ ಮಾಡಿರಲಿಲ್ಲ. ಈಗ ಅದನ್ನು ಚೆಕ್ ಮಾಡುವಂಥ ಕೆಲಸ ಮಾಡಿದ್ದಾರೆ, ಇದನ್ನು ತಡೆಯುವಂಥ ಕೆಲಸ ಮಾಡಿದ್ದಾರೆ ಅಂತ ಹೇಳಿರುವಂಥದ್ದು. ಸದ್ಯ ಇಲ್ಲೇನು ಹೋರಾಟ ಮಾಡಿದಂತಹ ಪುನೀತ್ ಕೆರೆಹಳ್ಳಿಯನ್ನು ಸಹ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇಲ್ಲಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಕಾರಣಕ್ಕೆ ಪುನೀತ್ ಕೆರೆಹಳ್ಳಿ ಅವರನ್ನು ಸಹ ವಶಕ್ಕೆ ಪಡೆದು ಪೊಲೀಸರು ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ. ಇನ್ನು ಮಾಂಸವನ್ನು ಈಗ ಲ್ಯಾಬ್ ಕಳಿಸಿದ ನಂತರದಲ್ಲಿ ಏನು ಬಂದಿತ್ತು 90 ಬಾಕ್ಸ್, ಅದನ್ನು ಫ್ರೀಝರ್ಗೆ ಕಳಿಸುವಂಥ ಕೆಲಸನ ಪೊಲೀಸರು ಸಹ ಈಗ ಮಾಡ್ತಿರುವಂಥದ್ದು. ಚಂದನ, ರೈಟ್, ಧನ್ಯವಾದ ಮಾರುತಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.
ಐಸ್ಕ್ಯೂಬ್ ಇದೆ, ಬಟ್ ಟೆಂಪರೇಚರ್ ಅದನ್ನ ನೋಟ್ ಮಾಡಬೇಕು. ಟೆಂಪರೇಚರ್ ಇದ್ರೆ ಹೇಳ್ಬೋದು, -18 ಇದ್ರೆ ಟೆಂಪರೇಚರ್. ನೀವು ಅಧಿಕಾರಿಯಾಗಿ ನಿಮಗೆ ಸಾಕಷ್ಟು ಅನುಭವಗಳಿದೆ, ಇದು ಸ್ವಲ್ಪ ಹೈಜಿನಿಕ್ ಕಮ್ಮಿ ಇದೆ. ಸೀಸ್ ಮಾಡಬೇಕಾದ್ರೆ, ಟೋಟಲ್ ಪ್ರಾಡಕ್ಟ್ ಸೀಸ್ ಮಾಡಬೇಕಾದ್ರೆ ಅದನ್ನ ನಮ್ಮ ಫ್ರೀಜರ್ ಅಲ್ಲಿ ಇಡಬೇಕು. ಅರ್ಥ ಮಾಡ್ಕೊಳ್ಳಿ, ಇದು ಪೆರಿಷಬಲ್ ಮ್ಯಾಟ್ರು, ಇದು ಬೇಗ ಕೆಟ್ಟೋಗ್ತದೆ. ಅರ್ಥ ಮಾಡ್ಕೊಳ್ಳಿ. ಇದನ್ನ ಲ್ಯಾಬ್ ಕಳಿಸ್ಕೊಡ್ತೀವಿ, ಕಳಿಸ್ಕೊಟ್ಟು 14 ದಿವಸಕ್ಕೆ ರಿಸಲ್ಟ್ ಬರ್ತದೆ. ರಿಸಲ್ಟ್ ಬಂದ್ಮೇಲೆ ಈಗ ಅವ್ರ ಕಡೆಯಿಂದ ಎಲ್ಲಾ ಡಾಕ್ಯುಮೆಂಟ್ ತಗೊಳ್ತೀವಿ, ಸಿಗ್ನೇಚರು, ಅವ್ರ ಅಡ್ರೆಸ್ ಪ್ರೂಫ್ ಎಲ್ಲ. ಅವ್ರ ಮೇಲೆ ನಾವು ಕಾನೂನು ಕ್ರಮ ಜರುಗಿಸ್ತೀವಿ. ಇದು ನಮ್ಮ ರೂಲ್ಸ್. ನಮ್ಮ ಹಂತದಲ್ಲಿ ಏನ್ ಮಾಡ್ಬೇಕೋ ಕಾನೂನು ಪ್ರಕಾರ ನಾವು ಮಾಡ್ತೀವಿ. ಈಗ ಅವ್ರು ಕುರಿ ಮಾಂಸ ಅಂತ ಹೇಳ್ತಾ ಇದ್ದಾರೆ, ನೀವು ಕಂಪ್ಲೇಂಟ್ದಾರರು ಬೇರೆ ಮಟನ್ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಚೆಕ್ ಮಾಡೋದಕ್ಕೆ ಲ್ಯಾಬ್ ಇದೆ. ಅನುಮಾನಾಸ್ಪದವಾಗಿ ನಾವು ಲ್ಯಾಬ್ ಕಳಿಸ್ತಾ ಇರೋದು.